ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಕೀ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ. ನೋಡೋಣ ಯಾವೆಲ್ಲ ಇವೆಂಟ್ ಗಳಿದಾವೆ, ಎಷ್ಟೆಲ್ಲ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಮೊದಲಿಗೆ ಈ ವಾರ ಯಾವ್ದಾದ್ರು ರಜೆ ಇದೆಯಾ ಅಂತ ನೋಡೋದಾದ್ರೆ ಖಂಡಿತ ಈ ವಾರ ಯಾವ್ದು ರಜೆ ಇಲ್ಲ. 18ಕ್ಕೆ ಲಾಸ್ಟ್, ಇನ್ನು ಮೇ 1st ಇರುತ್ತೆ ರಜೆ. ಹಾಗಾಗಿ ಈ ವಾರ 5 days ಮಾರ್ಕೆಟ್ ಓಪನ್ ಇರುತ್ತೆ, ಯಾವುದೇ ಅಡೆತಡೆ ಇಲ್ಲದೆ. ಹಾಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ, ಎಸ್ಪೆಷಲಿ ಕಳೆದ ವಾರ 3 ದಿನ ನಮ್ಮ ಮಾರ್ಕೆಟ್ ಓಪನ್ ಇದ್ದಿದ್ದು. ಬಟ್ 3 ದಿನದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು, ಮೋರ್ ದನ್ 2% ಅಪ್ ಅಲ್ಲಿ 3 days ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ. ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 days ಓಪನ್ ಮಾಡಿದ್ರೆ ಇಲ್ಲಿ 3 days ಅಲ್ಲಿ ನೋಡಬಹುದು 2.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇನ್ನು US ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ, US ಮಾರ್ಕೆಟ್ ಕೂಡ ಶುಕ್ರವಾರ ಕ್ಲೋಸ್ ಇತ್ತು ಗುಡ್ ಫ್ರೈಡೆ ಪ್ರಯುಕ್ತ. ಇದು ಗುರುವಾರದ ಪರ್ಫಾರ್ಮೆನ್ಸ್ 527 ಪಾಯಿಂಟ್ಸ್ ಅಥವಾ 1.3% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಗುರುವಾರ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಬಟ್ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನಾಸ್ಡಾಕ್ ಅಲ್ಲಿ ಗುರುವಾರ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಇವೆಂಟ್ ಗಳ ಕಡೆ ಬರೋದಾದ್ರೆ, ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಟ್ರಂಪ್ ಅವರಿಂದ ಏನೆಲ್ಲ ಸುದ್ದಿಗಳು ಬರ್ತವೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾವಾಗ ಯಾವ ಅಪ್ಡೇಟ್ ಅನ್ನ ಕೊಡ್ತಾರೋ ಗೊತ್ತಿಲ್ಲ. ಇಮಿಡಿಯೇಟ್ಲಿ ಬರ್ತಾರೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಬೀಳುತ್ತೆ. ಅದು ಪಾಸಿಟಿವ್ ಆಗ್ಬೋದು ಅಥವಾ ನೆಗೆಟಿವ್ ಆಗ್ಬೋದು. ನೆಗೆಟಿವ್ ಅಪ್ಡೇಟ್ ಅನ್ನ ಕೊಟ್ಟರೆ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಅಪ್ಡೇಟ್ ಅನ್ನ ಕೊಟ್ಟರೆ ಪಾಸಿಟಿವ್ ಆಗುತ್ತೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನಾವು ಲಾಸ್ಟ್ 2-3 ವೀಕ್ಸ್ ಇಂದ ಕೂಡ ನೋಡ್ತಾ ಇದೀವಿ. ಹಾಗಾಗಿ ಟ್ರಂಪ್ ಅನ್ನ ಯಾವ ಅಪ್ಡೇಟ್ ಅನ್ನ ಕೊಡ್ತಾರೆ ಅಂತ ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕಾಗುತ್ತೆ ಪ್ರತಿದಿನ ಕೂಡ. ಇನ್ ಕೇಸ್ ಪಾಸಿಟಿವ್ ಅಪ್ಡೇಟ್ ಬಂದ್ರೆ ಅಬ್ವಿಯಸ್ಲಿ ರಿಯಾಕ್ಷನ್ ಕೂಡ ಚೆನ್ನಾಗಿರುತ್ತೆ, ನೆಗೆಟಿವ್ ಬಂದ್ರೆ ನೆಗೆಟಿವ್ ಇರುತ್ತೆ. ಹೋಪ್ ಈ ವಾರ ಅಂತ ನೆಗೆಟಿವ್ ಸುದ್ದಿ ಬರಲ್ಲ ಅಂತ ಇಟ್ಕೊಳ್ಳೋಣ. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಸುದ್ದಿಗಳನ್ನ ಕೊಟ್ಟಿದ್ದಾರೆ. ಬಹುಶಃ ಸ್ವಲ್ಪ ಪಾಸ್ ಕೂಡ ಸಿಗಬಹುದೇನೋ, ಟ್ಯಾರಿಫ್ ಪಾಸ್ ಸಿಕ್ಕಂಗೆ ಟ್ರಂಪ್ ಅಣ್ಣನ ಕಡೆಯಿಂದ. ಇನ್ನು ನೆಕ್ಸ್ಟ್ ಇವೆಂಟ್ ಕಡೆ ಬರೋದಾದ್ರೆ, ನಮ್ಮ RBI MPC ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಬುಧವಾರ. ಇದ್ರ ಮೇಲೂ ಕೂಡ ಗಮನ ಇಟ್ಟಿರ್ಬೇಕಾಗತ್ತೆ. ಯಾಕೆಂದ್ರೆ ಯಾವ ಮೆಂಬರ್ ಏನ್ ಹೇಳಿದ್ದಾರೆ, ಏನೆಲ್ಲ ಡಿಸ್ಕಷನ್ಸ್ ಆಗಿದೆ MPC ಮೀಟಿಂಗ್ ಅಲ್ಲಿ, ರೇಟ್ ಕಟ್ ಮಾಡಿದ್ರು, ಆನಂತರ ಗ್ರೋತ್ ಬಗ್ಗೆ ಆಗ್ಬೋದು, ಇನ್ಫ್ಲೇಷನ್ ಬಗ್ಗೆ ಆಗ್ಬೋದು, ಏನೆಲ್ಲ ಡಿಸ್ಕಷನ್ಸ್ ಆಗಿದೆ ಅನ್ನೋದು ಮಾರ್ಕೆಟ್ ಮುಂದೆ ಬರುತ್ತೆ ಬುಧವಾರ. ಇದರ ಮೇಲೆ ಕೂಡ ನಮ್ಮ ಗಮನ ಇಟ್ಟಿರ್ಬೇಕಾಗತ್ತೆ. ಏನೆಲ್ಲ ಡಿಸ್ಕಷನ್ಸ್ ಆಗಿದೆ, ಏನೆಲ್ಲ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ ಮೀಟಿಂಗ್ ಅಲ್ಲಿ, ಹಾಗೆ ನೆಗೆಟಿವ್ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದನ್ನ ನೋಡ್ಲಿಕ್ಕೆ. ಅದು ಕೂಡ ಕೆಲವು ಸಲ ಮಾರ್ಕೆಟ್ ನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಇದ್ರ ಮೇಲೂ ಕೂಡ ಗಮನ ಇಟ್ಟಿರ್ಬೇಕಾಗುತ್ತೆ. ನೆಕ್ಸ್ಟ್ ಮೆಗಾ ಇವೆಂಟ್ ಅಂತಂದ್ರೆ ಅದು ರಿಸಲ್ಟ್ಸ್. ಈಗಾಗಲೇ ಅಫಿಷಿಯಲ್ ಆಗಿ ರಿಸಲ್ಟ್ ಸೀಸನ್ ಶುರುವಾಗಿದೆ. ಹಲವಾರು ಮೇಜರ್ ಕಂಪನೀಸ್ ರಿಸಲ್ಟ್ ಅನ್ನ ಈ ವಾರ ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಕಳೆದ ವಾರ ಕೂಡ ಅಂದ್ರೆ ನಿನ್ನೆ ಕೂಡ 2 ಬ್ಯಾಂಕಿಂಗ್ ಮೇಜರ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು. ಅದಕ್ಕೆ ರಿಯಾಕ್ಷನ್ ಕೂಡ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ನಾಳೆ ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ. ಈಗ ಇಂಪಾರ್ಟೆಂಟ್ ಕಂಪನಿಗಳನ್ನ ನೋಡ್ತಾ ಹೋಗೋದಾದ್ರೆ, ಅನಂತರಾಜ್ನ ರಿಸಲ್ಟ್ ಇದೆ, ಅಲೋಕ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ, ಬಿರ್ಲಾ ಮನಿ ಇದೆ, ಲೋಟಸ್ ಚಾಕೊಲೇಟ್ಸ್ ರಿಸಲ್ಟ್ ಇದೆ, ರಿಲಯನ್ಸ್ ಗ್ರೂಪ್ ನ ಕಂಪನಿ ಲೋಟಸ್ ಚಾಕೊಲೇಟ್ ಕೂಡ, ಹಾಗೆ ಅಲೋಕ್ ಇಂಡಸ್ಟ್ರೀಸ್ ಕೂಡ ರಿಲಯನ್ಸ್ ಗ್ರೂಪ್ ಗೆ ಸೇರಿರುವಂತಹ ಕಂಪನಿ. ರಾಜರತನ್ ಗ್ಲೋಬಲ್ ವೈರ್ ನ ರಿಸಲ್ಟ್ ಇದೆ, ಟಾಟಾ ಇನ್ವೆಸ್ಟ್ಮೆಂಟ್ಸ್ ರಿಸಲ್ಟ್ ಇದೆ, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ, ಸೈಯಂಟ್ DLM ಇದೆ, ಡೆಲ್ಟಾ ಕಾರ್ ಪಾತ್ವೇ, ಆವೆಲ್ಸ್ ಇದೆ, HCL ಟೆಕ್ ರಿಸಲ್ಟ್ ಇದೆ 22ನೇ ತಾರೀಕು, M&M ಫೈನಾನ್ಸ್ ಇದೆ, JM ಫೈನಾನ್ಷಿಯಲ್ಸ್ ಇದೆ, ವಾರಿ ಎನರ್ಜೀಸ್ ನ ರಿಸಲ್ಟ್ ಇದೆ 22ನೇ ತಾರೀಕು, 361 ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ರಿಸಲ್ಟ್ ಇದೆ 23ನೇ ತಾರೀಕು. ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು. LTIM ಕೂಡ ಇದೆ. ಇವುಗಳ ಮೇಲೆ ಕೂಡ ಕಣ್ಣಿಟ್ಟಿರ್ಬೇಕಾಗತ್ತೆ. ಯಾಕಂದ್ರೆ ಇವುಗಳ ಪರ್ಫಾರ್ಮೆನ್ಸ್ ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಜೊತೆಗೆ ನಮ್ಮ ಪೋರ್ಟ್ಫೋಲಿಯೋ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ, ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿ ಅಷ್ಟೇ ಅಲ್ಲ ರಿಸಲ್ಟ್ ನೋಡೋದು. ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿ ಇರುವಂತ ಸೆಕ್ಟರ್ ಏನಿದೆ, ಆ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನೀಸ್ ಏನಿರ್ತವೆ ಅವುಗಳ ರಿಸಲ್ಟ್ ಅನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ, ಬ್ಯಾಂಕಿಂಗ್ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಯಾರು, HDFC ಬ್ಯಾಂಕ್ ನಂಬರ್ಸ್ ಅನ್ನ ನೋಡಬೇಕು. ICICI ಬ್ಯಾಂಕ್ 2ನೇ ಅತಿ ದೊಡ್ಡ ಬ್ಯಾಂಕ್, ಅದರ ನಂಬರ್ಸ್ ಅನ್ನು ಕೂಡ ನೋಡಬೇಕು. ಅಂದ್ರೆ ಇವುಗಳು ಹಿಂಟ್ ಕೊಡ್ತವೆ ನಮ್ಮ ಕಂಪನೀಸ್ ರಿಸಲ್ಟ್ ಹೇಗಿರಬಹುದು ಅಂತ. ಯಾಕೆಂತಂದ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಬಹುಶಃ ಅದರ ಇಂಪ್ಯಾಕ್ಟ್ ನಮ್ಮ ಸ್ಟಾಕ್ ಗಳ ಮೇಲೂ ಕೂಡ ಬರುವಂತ ಚಾನ್ಸಸ್ ಇರುತ್ತೆ, ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು FMCG ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂದ್ರೆ FMCG ಕಂಪನಿಯ ಅಥವಾ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿಯ ರಿಸಲ್ಟ್ ಅನ್ನು ಕೂಡ ಸ್ಟಡಿ ಮಾಡಬೇಕು. ಜೊತೆಗೆ ನೀವು ಯಾವ ಸ್ಟಾಕ್ ಅಲ್ಲಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಿದ್ದೀರಿ ಅವುಗಳನ್ನು ಕೂಡ ಸ್ಟಡಿ ಮಾಡಬೇಕು. ಹೀಗೆ ಸಾಕಷ್ಟು ವಿಷಯಗಳಿರುತ್ತೆ.
ಖಂಡಿತ ರಿಸಲ್ಟ್ ಸೀಸನ್ ಇನ್ವೆಸ್ಟರ್ಸ್ ಗೆ ತುಂಬಾನೇ ಬ್ಯುಸಿಯಾಗಿ ಇಡುವಂತ ಸೀಸನ್. ತುಂಬಾ ಜನ ಇದನ್ನ ನೋಡೋದೇ ಇಲ್ಲ, ಆ ರೀತಿ ಇಗ್ನೋರ್ ಮಾಡುವಂತ ಕೆಲಸವನ್ನ ಯಾವತ್ತೂ ಮಾಡಬಾರ್ದು. ಯಾಕಂದ್ರೆ ಇದು ಇನ್ವೆಸ್ಟರ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ದಿನಗಳಾಗಿರುತ್ತೆ. ಇದನ್ನ ಯಾರು ಪ್ರಾಪರ್ ಆಗಿ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೋ ಅಂತವ್ರು ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಕಡಿಮೆ ಇರುತ್ತೆ, ಲಾಭವನ್ನ ಮಾಡ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿನೇ ನಾವು ಇಗ್ನೋರ್ ಮಾಡಬಾರ್ದು ಇವುಗಳನ್ನ. ನೋಡಬಹುದು ಹಿಂದೂಸ್ತಾನ್ ಯೂನಿಲಿವರ್ ನ ರಿಸಲ್ಟ್ ಕೂಡ ಇದೆ 24ಕ್ಕೆ. IEX ಇದೆ, ಲಾರಸ್ ಲ್ಯಾಬ್ಸ್ ಇದೆ, LTTS, ಎಂಫೋಸಿಸ್, ನೆಸ್ಲೆ ಇಂಡಸ್ಟ್ರೀಸ್, ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಇಲ್ಲಿಂದ ಶುರು ಆಗ್ತಿದೆ ಅಂತ ಹೇಳ್ಬೋದು ರಿಸಲ್ಟ್ಸ್ ವಿಚಾರದಲ್ಲಿ. SBI ಕಾರ್ಡ್ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ನೋಡಬಹುದು SBI ಕಾರ್ಡ್ ನ ರಿಸಲ್ಟ್ ಕೂಡ 24ನೇ ತಾರೀಕಿದೆ. ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಇವೆಂಟ್ ಕಡೆ ನಾವು ಬರೋದಾದ್ರೆ ಮಂತ್ಲಿ ಎಕ್ಸ್ಪೈರಿ ಗುರುವಾರ, ಕೊನೆ ಗುರುವಾರ ಆಗಿರುತ್ತೆ ಈ ವಾರ ಬರುವಂತದ್ದು. ಹಾಗಾಗಿ ಎಕ್ಸ್ಪೈರಿ ಡೇ ಮಾರ್ಕೆಟ್ ವಾಲಟೈಲ್ ಕೂಡ ಇರುತ್ತೆ, ನಾವು ಈ ಹಿಂದೆ ನೋಡಿರೋ ಹಾಗೆ. ನೆಕ್ಸ್ಟ್ ಇವೆಂಟ್ ಅಂತಂದ್ರೆ ಅದು FIS DIS ಆಕ್ಟಿವಿಟೀಸ್. ಕಳೆದ 3 ಟ್ರೇಡಿಂಗ್ ಸೆಷನ್ ಅಲ್ಲಿ FIS ಒಳ್ಳೆ ಪ್ರಮಾಣದ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ, DIS ಒಂದಷ್ಟು ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS ಇಂದ ಕಮ್ ಬ್ಯಾಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ವಾರ ಯಾವ ರೀತಿ ಇರುತ್ತೆ? ಲಾಸ್ಟ್ ವೀಕ್ ಅಲ್ಲಿ 3 ದಿನ ಅಷ್ಟೇ ಮಾರ್ಕೆಟ್ ಓಪನ್ ಇತ್ತು, 3 ದಿನದಲ್ಲಿ ಒಳ್ಳೆ ಬೈಯಿಂಗ್ ಕಂಡು ಬಂದಿದೆ. ಈ ವಾರ ಫುಲ್ ವೀಕ್ ಓಪನ್ ಇರುತ್ತೆ. ಇಲ್ಲಿ ಯಾವ ರೀತಿ ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಇದೇ ರೀತಿ ಇನ್ಫ್ಲೋ ಕಂಟಿನ್ಯೂ ಆಯ್ತು ಅಂತಂದ್ರೆ ಅದು ಬಹುಶಃ ನಮ್ಮ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಕೂಡ ಏನ್ ಲಾಸ್ಟ್ 3 ಡೇಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು, ಅದೇ ಮೊಮೆಂಟಮ್ ಮುಂದುವರಿಯೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ FIS ಈ ವಾರ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡುವಂತ ಕುತೂಹಲ ಎಲ್ರಿಗೂ ಇದ್ದೇ ಇದೆ. ನೋಡೋಣ. ಕಳೆದ 3 ಸೆಷನ್ಸ್ ಅಲ್ಲಂತೂ ತುಂಬಾ ಒಳ್ಳೆ ಪ್ರಮಾಣದ ನೆಟ್ ಬೈಯಿಂಗ್ ಅನ್ನ ಇವರು ಮಾಡಿದ್ದಾರೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಆಸ್ ಆಫ್ ನಾವು ನೋಡಬಹುದು ಬ್ರೆಂಟ್ $68 ಹತ್ರ ಬಂದಿದೆ. ಮೊನ್ನೆ ಸ್ವಲ್ಪ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ರಿಸೆಷನ್ ಬೈಕ್ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು, 64-65 ವರೆಗೂ ಕೂಡ ಹೋಗಿತ್ತು. ನಂತರ ಈಗ 68 ರೇಂಜ್ ಅಲ್ಲಿ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ. ಕ್ರೂಡ್ ಕಡಿಮೆ ಇದ್ದಷ್ಟು ನಮ್ಮಂತರಿಗೆ ಬಿಗ್ ಪಾಸಿಟಿವ್ ನ್ಯೂಸ್. ಅಂದ್ರೆ ನಮ್ಮಂತವ್ರು ಅಂತ ನಮ್ಮ ದೇಶಕ್ಕೆ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಇನ್ನು ರುಪಿ ಕಡೆ ಬಂದ್ರೆ ಡಾಲರ್ ಎದುರುಗಡೆ ರುಪಿ ಮೊನ್ನೆ ಒಳ್ಳೆ ಪ್ರಮಾಣದ ಅಪ್ರಿಸಿಯೇಷನ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅದೇ ಮೊಮೆಂಟಮ್ ಕಂಟಿನ್ಯೂ ಆಗುತ್ತಾ? ಇನ್ ಕೇಸ್ ಕಂಟಿನ್ಯೂ ಆದ್ರೆ ಅದು ಕೂಡ ಒಳ್ಳೆ ಸುದ್ದಿ ಆಗುತ್ತೆ ನಮ್ಗೆ. ಜೊತೆಗೆ FIS ಇನ್ಫ್ಲೋ ಬರ್ತಿರೋದು ಕೂಡ ಒಂದಷ್ಟು ಪಾಸಿಟಿವಿಟಿಯನ್ನ ತರುತ್ತೆ ರುಪಿಗೆ. ಯಾಕಂದ್ರೆ ಔಟ್ಫ್ಲೋ ಹೋಗುವಂತ ಸಂದರ್ಭದಲ್ಲಿ ರುಪಿನ ಸೆಲ್ ಮಾಡ್ತಾರೆ. ರುಪಿ ಸೆಲ್ ಮಾಡಿದಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಬಟ್ ಈಗ ರುಪಿನ ಬೈ ಮಾಡ್ತಾರೆ, ರುಪಿ ಸ್ಟ್ರಾಂಗ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಇದೆ. ರುಪಿ ಸ್ಟ್ರಾಂಗ್ ಆಗೋದು ಕೂಡ ನಮ್ಮ ಎಕಾನಮಿಗೆ ಹಾಗೂ ನಮ್ಮ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಲಾಸ್ಟ್ ವೀಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದೇ ಮೊಮೆಂಟಮ್ ಕಂಟಿನ್ಯೂ ಆದ್ರೆ ಖಂಡಿತ ಅದು ಒಂದು ಒಳ್ಳೆ ಸುದ್ದಿ ಆಗುತ್ತೆ. ನಂತರ ಇನ್ನು ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ನೋಡಬಹುದು 98,500 ಲೆವೆಲ್ ಗೆ ಬಂದಿದೆ. ಬಹುಶಃ ಈ ವಾರ 1 ಲ್ಯಾಕ್ ಅನ್ನು ಕೂಡ ಕ್ರಾಸ್ ಮಾಡಬಹುದು. ಆ ರೀತಿಯ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗೋಲ್ಡ್ ಅಲ್ಲಿ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ವಾರ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಕಳೆದ ವಾರ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮಾರ್ಕೆಟ್ ಅಲ್ಲಿ ಅನ್ಸರ್ಟೈನಿಟಿ ಜಾಸ್ತಿ ಇದ್ದಷ್ಟು ಗೋಲ್ಡ್ ಒಳ್ಳೆ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ರೀತಿಯ ಪರ್ಫಾರ್ಮೆನ್ಸ್ ಲಾಸ್ಟ್ 2-3 ಮಂತ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಈ ವಾರ ಕೂಡ ಹಲವಾರು ಕಂಪನಿಗಳ ಡಿವಿಡೆಂಡ್ ಇದೆ, ಸ್ಟಾಕ್ ಸ್ಪ್ಲಿಟ್ ಇದೆ. ನೋಡಬಹುದು ರಾಜನೀತ್ ಮೆಕಾಟ್ರಾನಿಕ್ಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಅಂದ್ರೆ 1 ಶೇರು 2 ಶೇರುಗಳಾಗುತ್ತೆ. ನಾಳೆನೆ ಎಕ್ಸ್ ಡೇಟ್ ಇರುತ್ತೆ. ಅಂದ್ರೆ ಯಾರೆಲ್ಲ ಗುರುವಾರದ ಸೆಷನ್ ಅಲ್ಲಿ ಸ್ಟಾಕ್ ಅನ್ನ ಬೈ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ. ಇನ್ನು ರಾಣೆ ಇಂಜಿನ್ ಅಮಾಲ್ಗಮೇಷನ್ ಇದೆ, ರಾಣೆ ಬ್ರೇಕ್ ಕೂಡ ಅಮಾಲ್ಗಮೇಷನ್ ಇದೆ. ಇನ್ನು ಫೈನಲ್ ಡಿವಿಡೆಂಡ್ ನ ಕಾರಣಕ್ಕೆ ಹಲವಾರು ಕಂಪನಿಗಳು ಸುದ್ದಿಯಲ್ಲಿರುತ್ತವೆ. ಸ್ಟರ್ಲೈಟ್ ಟೆಕ್ನಾಲಜೀಸ್ ನ ಸ್ಪಿನ್ ಆಫ್ ಇದೆ. ನಂತರ ಅಮಿ ಆರ್ಗ್ಯಾನಿಕ್ಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. ನೋಡಬಹುದು 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ 5 ರೂಪಾಯಿ ಆಗ್ತಾ ಇದೆ. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ. 1 ಶೇರು 2 ಶೇರುಗಳಾಗುತ್ತೆ. ಮುತ್ತೂಟ್ ಫೈನಾನ್ಸ್ ಇಂಟೀರಿಯಂ ಡಿವಿಡೆಂಡ್ ಇದೆ. ಈ ಎಲ್ಲ ಶೇರುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ದ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸದ್ಯದ ಮಟ್ಟಿಗೆ ಮಾರ್ಕೆಟ್ ಮೊಮೆಂಟಮ್ ಪಾಸಿಟಿವ್ ಇದೆ. ಎಸ್ಪೆಷಲಿ ನಮ್ಮ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್ಸ್ ಅಷ್ಟೇನು ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಬಟ್ ನಮ್ಮ ಮಾರ್ಕೆಟ್ ಪಾಸಿಟಿವ್ ಮೊಮೆಂಟಮ್ ಅನ್ನು ಪಡ್ಕೊಂಡಿದೆ. ಜೊತೆಗೆ ಲಾಸ್ಟ್ ವೀಕ್ FIS ಕೂಡ ಸ್ವಲ್ಪ ಮಟ್ಟಿಗೆ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ತೋರಿಸ್ತಾ ಇದ್ದಾರೆ. ಇನ್ ಕೇಸ್ ಅದೇ ರೀತಿ ಕಮ್ ಬ್ಯಾಕ್ ಕಂಟಿನ್ಯೂ ಆದ್ರೆ ಬಹುಶಃ ನಮ್ಮ ಮಾರ್ಕೆಟ್ ಅಲ್ಲಿ ಈ ವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಸ್ಪೆಷಲಿ ಆ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಕಂಪನಿಗಳ ರಿಸಲ್ಟ್ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಇಲ್ಲಿವರೆಗೂ ಬಂದಿರುವಂತ ರಿಸಲ್ಟ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ರಿಸಲ್ಟ್ಸ್. ಕೆಲವೊಂದು ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಬಟ್ ಇಲ್ಲಿವರೆಗೂ ಅನೌನ್ಸ್ ಮಾಡಿರೋನ ನೋಡಿದ್ರೆ ಮೆಜಾರಿಟಿ ಕಂಪನೀಸ್ ಡಿಸೆಂಟ್ ಪರ್ಫಾರ್ಮ್ ಮಾಡಿದವೆ Q4 ಅಲ್ಲಿ. ಇದೇ ಮೊಮೆಂಟಮ್ ಕಂಟಿನ್ಯೂ ಆದ್ರೆ ಬಹುಶಃ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬಹುದು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.